ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಒಂದೇ ಒಂದು ಕಳಂಕವಿರಲಿಲ್ಲ, ಒಂದು ಸಲ ಕೂಡ ಮುಖಭಂಗ ಆಗಿರಲಿಲ್ಲ, ಒಂದು ಸಲ ಕೂಡ ಅದಕ್ಷತೆಯಿಂದ ಯಾವ ಮಂತ್ರಿಯೂ ತನ್ನ ಕಾರ್ಯಭಾರವನ್ನು ನಿರ್ವಹಿಸಿರಲಿಲ್ಲ. ಆದರೆ ಒಬ್ಬ ವ್ಯಕ್ತಿ ಒಂದು ಇಲಾಖೆಯಿಂದ ಹೇಗೆ ಕೆಟ್ಟ ಹೆಸರು ಬರ್ತಾ ಇದೆ ಅನ್ನೋದಕ್ಕೆ ನಿನ್ನೆ ನಡೆದ ವಿದ್ಯಮಾನಗಳೇ ಸಾಕ್ಷಿ. ನೋಡಿ, 2014ರಿಂದ ನರೇಂದ್ರ ಮೋದಿ ಅವರು ಸರ್ಕಾರ ನಡೆಸ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಮಾತ್ರ ಅಲ್ಲ, ಅವರಿರುವಂಥ ಸಹೋದ್ಯೋಗಿಗಳು ಕೂಡ ಅಷ್ಟೇ ರಾಷ್ಟ್ರಹಿತದ ದೃಷ್ಟಿಯಿಂದ ದಕ್ಷತೆಯಿಂದ ಕೆಲಸ ಮಾಡ್ತಾರೆ ಅಂತ ಭಾಳ ದೊಡ್ಡ ಮಟ್ಟದ ಹೆಸರಿತ್ತು, ಎಲ್ಲಿಯೂ ಕಳಂಕ ಇರಲಿಲ್ಲ. ಆದರೆ ಮತ್ತೆ ನೀಟ್ ಪರೀಕ್ಷೆ ರದ್ದಾಗುವ ಮೂಲಕ ಹೊಸ ದಿನಾಂಕವನ್ನು ಹೇಳ್ತೀವಿ ಅನ್ನೋ ಮೂಲಕ ಧರ್ಮೇಂದ್ರ ಪ್ರಧಾನ್ ನರೇಂದ್ರ ಮೋದಿ ಅವರಿಗೆ ಭಾಳ ದೊಡ್ಡ ಮಟ್ಟದ ಮುಜುಗರವನ್ನು ಉಂಟು ಮಾಡಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಭಾಳ ಹಿರಿಯ ಭಾರತೀಯ ಜನತಾ ಪಕ್ಷದ ನಾಯಕ, ಎರಡು ಮಾತೇ ಇಲ್ಲ. ಬಹಳಷ್ಟು ರಾಜ್ಯಗಳ ಚುನಾವಣೆಗೆ ಇವರನ್ನು ಪ್ರಭಾರಿಯನ್ನಾಗಿ ಕಳಿಸಲಾಗತ್ತೆ. ಕಳೆದ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ನಂದಿಗ್ರಾಮದಲ್ಲಿ ಗೆಲ್ಲಿಸ್ಕೊಂಡು ಬಂದವರು ಇವರೇ, ಇದೇ ಸುವೇಂದು ಅಧಿಕಾರಿನ. ಇವರ ತಂದೆ ಕೂಡ RSSನವರು, ಅವರು ಡೊನೇಟ್ ಕೂಡ ಮಾಡಿದ್ದಾರೆ ದುಡ್ಡು. ಇಷ್ಟೆಲ್ಲ ಹಿನ್ನೆಲೆ ಇದೆ. ಆದರೆ ತಮ್ಮ ಖಾತೆ ವಿಚಾರದಲ್ಲಿ ಈತನ ವೈಫಲ್ಯವನ್ನು ಬಣ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ UGC ಗೈಡ್ಲೈನ್ಸ್ ಅಂತ ಮಾಡಿದರು. ಯಾವ ರೀತಿಯ ಅವಮಾನ ಉಂಟಾಯಿತು, ಎಂಥ ಮುಜುಗರ ಆಯಿತು ಸರ್ಕಾರಕ್ಕೆ ಅಂದರೆ, ಕೊನೆಗೆ ಸುಪ್ರೀಂ ಕೋರ್ಟಿನ ತಡೆಯಾಜ್ಞೆಯಿಂದ ಕೇಂದ್ರ ಸರ್ಕಾರ ಮುಜುಗರದಿಂದ ತಪ್ಪಿಸಿಕೊಳ್ಳುವ ಪರಿಸ್ಥಿತಿ ಬಂತು. ಮಾಡಿದ್ಯಾರು? ಧರ್ಮೇಂದ್ರ ಪ್ರಧಾನ್. ಕೇಳಿದರೆ ಯಾರು ಮಾಡಿದರು ಅಂತಾರೆ, ನಾವು ಮಾಡಿದಂಥ ಕಮಿಟಿ ಮಾಡಿದೆ. ಕಮಿಟಿ ಮಾಡಿದ ಮೇಲೆ ಇವತ್ತು ನೋಡ್ತೀರಾ ನೋಡೋದಿಲ್ವ ನೀವು? ಗೈಡ್ಲೈನ್ಸ್ ನೋಡ್ತಿರ್ತಾನೆ. ಕಮಿಟಿ ಮಾಡಲಿಕ್ಕೆ ಯಾರಿಗೆ ಕೊಟ್ಟಿದ್ರಿ? ಎಡಚರರ ಕೈಗೆ ಕಮಿಟಿಯನ್ನು ಕೊಡ್ತೀರಾ? ಅವರು ತಮಗೆ ಹೇಗೆ ಬೇಕೋ ಹಾಗೆ ಗೈಡ್ಲೈನ್ಸ್ಗಳನ್ನು ಬರೀತಾರೆ, ನಿರ್ದೇಶನಗಳನ್ನು ಕೊಡ್ತಾರೆ. ನೀವು ಅದನ್ನು ಒಪ್ಕೊಂಡು ಜಾರಿಗೆ ಬರ್ತೀರಾ. ಜಾರಿಗೆ ಆಗುವ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ದೊಡ್ಡ ಮಟ್ಟದ ಚಳವಳಿ, ಪ್ರತಿಭಟನೆ ಶುರುವಾಗ್ತವೆ. ನರೇಂದ್ರ ಮೋದಿ ಅಂತ ಒಬ್ಬ ನಿಸ್ಪೃಹ, ನಿರಪೇಕ್ಷ, ಏನು ಶಬ್ದಗಳೇ ಇಲ್ಲ ಅಂಥ ವ್ಯಕ್ತಿಗೆ ಕಳಂಕವನ್ನು ಹೊರಿಸುವಂಥ ಕೆಲಸ ಮಾಡ್ತೀರಾ. ನರೇಂದ್ರ ಮೋದಿಗೆ ಮುಜುಗರವನ್ನು ಉಂಟು ಮಾಡ್ತೀರಾ, ಅವರ ಘನತೆಗೆ ಧಕ್ಕೆಯನ್ನು ತರ್ತೀರಾ. ಅವತ್ತಿನ ದಿವಸನೇ ಈ ಧರ್ಮೇಂದ್ರ ಪ್ರಧಾನನ್ನು ಕಿತ್ತಿ ಬಿಸಾಕಿ ಬೇರೆ ಯಾವುದಾದ್ರೂ ಖಾತೆ ಕೊಡಬೇಕಾಯ್ತು, ಇಲ್ಲ ಚುನಾವಣೆ ಕೆಲಸಕ್ಕೆ ಕಳಿಸ್ಬೇಕಾಗಿತ್ತು. ಪೆಟ್ರೋಲಿಯಂ ಖಾತೆಯನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ. ಅಲ್ಲರಿ, ಈ ಶಿಕ್ಷಣ ಖಾತೆ ಕಥೆ ಏನ್ರಿ? ನೋಡಿ, ಕೇರಳದಲ್ಲಿ ನಿನಗೆ ಸಚಿವ ಸ್ಥಾನ ಯಾವುದು ಬೇಕು ಅಂತ ಮುಸ್ಲಿಂ ಲೀಗ್ನವ್ರು ಕೇಳಿದ್ರೆ ಮೊದಲೇ ಪ್ರಶ್ನೆ ಉತ್ತರ ಏನು ಹೇಳ್ತಾರೆ ಅವರು ಅಂದರೆ, ನಿಮಗೆ ಶಿಕ್ಷಣ ಖಾತೆ ಕೊಡು ಅಂತ ಕೇಳ್ತಾರೆ. ಕಮ್ಯುನಿಸ್ಟರಿಗೆ ಯಾವಾಗ ಅವ್ರನ್ನ ನೀವು ಜೊತೆಗೆ ಸೇರಿಸ್ಕೊಂಡು ಸಮ್ಮಿಶ್ರ ಸರ್ಕಾರ ಮಾಡ್ತಿರೋ ಅವಾಗ ನಿಮ್ಗೆ ಯಾವ ಖಾತೆ ಬೇಕು ಅಂದ್ರೆ ಕೇಳಿದರೆ ಮೊದಲು ಶಿಕ್ಷಣ ಖಾತೆ ಬೇಕು ಅಂತಾರೆ. ಅಂದರೆ ದೇಶದ ನರೇಟಿವನ್ನೇ ಬದಲಿಸಿ ಮಾಡಬಹುದಾದಂಥ, ದೇಶದ ಜನರ ಮೆದುಳಿನಲ್ಲಿ ತನಗೆ ಏನು ಬೇಕು ಅದನ್ನು ತುಂಬಬಹುದಾದಂಥ ಮತ್ತು ದೇಶದ ಏಳಿಗೆಗೆ ಕಾರಣೀಭೂತ ಆಗಬಹುದಾದಂಥ ಒಂದು ಅತ್ಯಂತ ಮಹತ್ವದ ಖಾತೆಯನ್ನು, ಮಾನವ ಸಂಪನ್ಮೂಲ ಸಚಿವಾಲಯವನ್ನು, ಶಿಕ್ಷಣ ಸಚಿವಾಲಯವನ್ನು ಇಂಥ ಉಪದ್ವ್ಯಾಪಿಯ ಕೈಗೆ ಕೊಟ್ಟರೆ ನರೇಂದ್ರ ಮೋದಿ ಅಂಥವ್ರು ಕೆಟ್ಟ ಹೆಸರು ಬರುತ್ತೆ. 22 ಲಕ್ಷ ವಿದ್ಯಾರ್ಥಿಗಳು ಇವತ್ತು ಭವಿಷ್ಯ ಮಂಕಾಗಿ ಕೂತ್ಕೊಂಡಿದ್ದಾರೆ. ನಾಳೆ ದೊಡ್ಡ ದೊಡ್ಡ ಡಾಕ್ಟ್ರ್ ಆಗ್ತೀನಿ ಅಂತ ಕನಸು ಕಂಡವರು ಯಾರೋ ಐರ್ಗೈರಲ್ಲ, ಇವರೆಲ್ಲ ಅತ್ಯಂತ ಪ್ರತಿಭಾವಂತರು, ಅತ್ಯಂತ ಬುದ್ಧಿವಂತರು. ಇಡೀ ಅವರ ಕುಟುಂಬ ಸಂಬಂಧಿಕರು ಇವರ ಬಗ್ಗೆ ಭಾಳ ದೊಡ್ಡ ಮಟ್ಟದ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ. ಅವರದೇ ಕ್ವಶ್ಚನ್ ಪೇಪರ್ ಲೀಕ್ ಆಗತ್ತೆ. ಗೆಸ್ ಪೇಪರ್ಗೂ ಕ್ವಶ್ಚನ್ ಪೇಪರ್ಗೂ ಹೋಲಿಕೆ ಇದೆ ಅಂತ ಆ NTA ಮುಖ್ಯಸ್ಥ ಹೇಳ್ತಾನೆ. ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದೆ ಉಪಾಧ್ಯಾಯ ಅವನು ಏನು ಹೇಳ್ತಾನೆ ಅಂದರೆ, ತನ್ನ ಮೇಲೆ ಜವಾಬ್ದಾರಿ ತೊಗೊಳಕ್ಕೆ ತಯಾರಿಲ್ಲ. ಏನಿಲ್ಲ, ಅದಕ್ಕೆ ಮುಂಚೆ ಗೆಸ್ ಪೇಪರ್ ಅಂತ ಬಿಡುಗಡೆ ಮಾಡಲಾಗಿತ್ತು, ಅದಕ್ಕೂ ಈಗ ಬಂದಿರುವಂಥ ಕ್ವಶ್ಚನ್ ಪೇಪರ್ಗೂ ಸಿಮಿಲ್ಯಾರಿಟಿ ಇದೆ, ಆದ್ದರಿಂದ ಲೀಕು ಅಂತ. ಅಲ್ಲ ರೀ, ಮತ್ತಿನ್ನೇನು ರೀ ಅದು? ಹೊರಗಡೆ PDF ಅಲ್ಲಿ ಸಿಗೋ ಕ್ವಶ್ಚನ್ ಪೇಪರು ಮತ್ತು ನೀವು ಪ್ರಶ್ನೆ ಕೊಡುವಂಥ ಪ್ರಶ್ನೆ ಪತ್ರಿಕೆ ಎರಡೂ ತಾಳೆ ಆಗಿಬಿಟ್ರೆ ಅದು ಪ್ರಶ್ನೆ ಪತ್ರಿಕೆ ಲೀಕ್ ಅಂತಾರೆ, ಬೇರೆ ಏನಂತಾರೆ? ಅಂಥ ಕನಿಷ್ಠ ವಿವೇಚನೆ ಇರಲಾರ್ದಂಥ ಮನುಷ್ಯ, ಬುದ್ಧಿವಂತಿಕೆ ಇರಲಾರ್ದ ಮನುಷ್ಯ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಇಲ್ಲ, ನಾವು ಇನ್ನೊಂದು ಸಲ ಪರೀಕ್ಷೆಯನ್ನು ಇಡ್ತೀವಿ, ವಿದ್ಯಾರ್ಥಿಗಳೇ ಅನ್ಯಾಯ ಮಾಡೋದಿಲ್ಲ. ಈಗಾಗಿರೋ ಅನ್ಯಾಯಕ್ಕೆ ಯಾರು ಜವಾಬ್ದಾರು? ಅಲ್ಲ ರೀ, ಒಂದು ಕ್ವಶ್ಚನ್ ಪೇಪರ್ ಲೀಕ್ ಆಗಲಾರ್ದಾಗಿ ಒಂದು ಪರೀಕ್ಷೆಯನ್ನು ನಡೆಸಲಿಕ್ಕೆ ಆಗಲಾರದವರು ಒಂದು ಇಲಾಖೆಯನ್ನು ಹೇಗೆ ನಡೆಸ್ಕೊಂಡು ಹೋಗ್ತೀರಿ ನೀವು? ಎಂಥ ದುರಂತ ನೋಡಿ ಇದು. ಧರ್ಮೇಂದ್ರ ಪ್ರಧಾನ್ ಬಗ್ಗೆ ನಿಮ್ಗೆ ನರೇಂದ್ರ ಮೋದಿ ಅವ್ರಿಗೆ ಅಪಾರವಾದಂಥ ಪ್ರೀತಿ ಇರಬಹುದು,
ಆತನ ಬಗ್ಗೆ ಇನ್ನಿಲ್ಲದ ಹಾಗೆ ನಂಬಿಕೆ ಇರ್ಬೋದು. ಆದರೆ ಆತ ಎಡವಟ್ಟು ಮಾಡಿದ ಸಂದರ್ಭದಲ್ಲಿ ಕಿತ್ತು ಬಿಸಾಕಿ ಆತನನ್ನು ಚುನಾವಣಾ ರಾಜಕೀಯಕ್ಕೋ ಮತ್ಯಾವುದಕ್ಕೋ ಪ್ರಭಾರಿನೋ ಇಲ್ಲ ಎಲ್ಲೋ ಒಂದು ಕಡೆ ರಾಜ್ಯಪಾಲನೋ ಅಂತ ಬಿಸಾಕೋದಲ್ವ. ಯಾಕೆ ಇಟ್ಕೊಂಡು ಏನೋ ಮಾಡಲಾರ್ದ ತಪ್ಪಿಗೆ ನೀವು ಯಾಕೆ ಕಳಂಕವನ್ನು ಹೊರಿಸ್ಕೋತೀರಿ ಅನ್ನೋದು ನಮ್ಮ ಕಳಕಳಿ ಅಷ್ಟೇ. ಅದು ಬಿಟ್ಟರೆ ನೀವು ತಪ್ಪು ಮಾಡ್ತೀರಿ ಅನ್ನೋದಲ್ಲ. ನೀವು ಯಾರ ಮೇಲೆ ನಂಬಿಕೆ ಇಟ್ಟು ನೀವು ಸಚಿವಾಲಯವನ್ನು ಕೊಟ್ಟರು ಆ ವ್ಯಕ್ತಿ ಅಸಮರ್ಥ, ಕ್ಷಮತ್ವ ಇರಲಾರ್ದವನು, ಜವಾಬ್ದಾರಿ ರಹಿತ ವ್ಯಕ್ತಿ, ಬೇಜವಾಬ್ದಾರಿ ವ್ಯಕ್ತಿ, ಎಡಚರ ಕಡೆಯಿಂದ ಗೈಡ್ಲೈನ್ಸ್ ಮಾಡಿಸ್ತಾನೆ, NTA ಮುಖ್ಯಸ್ಥರನ್ನು ಒಬ್ಬ ಜವಾಬ್ದಾರಿ ಇರಲಾರ್ದ ವ್ಯಕ್ತಿ ಕೈಗೆ ಕೊಡ್ತಾನೆ, ಪ್ರಶ್ನೆ ಪರೀಕ್ಷೆ ಲೀಕ್ ಆಗತ್ತೆ, ನಿಮಗೆ ಕೆಟ್ಟ ಹೆಸರು ಬರುತ್ತೆ ಅನ್ನೋದು ನಮ್ಮ ಕಳಕಳಿ. ಇನ್ನು ಇವತ್ತಿನ ದಿವಸ ಬಹುಮತವನ್ನು ಸಾಬೀತುಪಡಿಸಬೇಕು ನಮ್ಮ ಸಿ ವಿಜಯ್ ಜೋಸೆಫ್. ಇಲ್ಲಿವರೆಗೂ ಅವ್ರಿಗೆ ವಿಜಯ್ ಜೋಸೆಫ್ ಅಂತ ಯಾರು ಕರಿತಿರಲಿಲ್ಲ. ನಾವು ವಿಡಿಯೋದಲ್ಲಿ ಯಾವತ್ತೂ ನಾವು ಸಿ ವಿಜಯ್ ಜೋಸೆಫ್ ಅಂತ ಹೇಳಿಲ್ಲ. ದಳಪತಿ ವಿಜಯ್ ಅಂತ ಹೇಳ್ತಾ ಇದ್ವಿ. ದಳಪತಿ ಅಂದ್ರೆ ನಾಯಕ ಅಂತ, ಹೀರೋ, ಜನನಾಯಕನ್ ಅಂತಾರಲ್ಲ ಆ ಥರ. ಆತನಿಗೆ ಆ ರೀತಿಯಾದಂಥ ಪಾಪ್ಯುಲಾರಿಟಿ ಇದ್ದಕ್ಕಿದ್ದ ಹಾಗೆ ಚುನಾವಣೆ ಆಗ್ತಾ ಇರೋ ಹಾಗೆಯೇ ದಳಪತಿ ವಿಜಯ್, ಅವರು ಥಲಪತಿ ಅಂತಾರೆ, ಅವರು ನಾವು ದಳಪತಿ ಅಂತೀವಿ, ವ್ಯತ್ಯಾಸ ಆಗುತ್ತೆ ಅಕ್ಷರಗಳಲ್ಲಿ, ಇರಲಿ. ಇದ್ದಕ್ಕಿದ್ದ ಹಾಗೆ ಚುನಾವಣೆ ಆಗ್ತಾ ಇರೋ ಹಾಗೆಯೇ ದಳಪತಿ ಹೆಸರು ಹೋಗ್ಬಿಡುತ್ತೆ, ಸಿ ವಿಜಯ್ ಜೋಸೆಫ್ ಬಂದ್ಬಿಡುತ್ತೆ. ಅದಕ್ಕೆ ಸ್ಟ್ಯಾನ್ಫೋರ್ಡ್ನಲ್ಲಿರುವಂಥ ಇವರು ಭಾಳ ಚೆನ್ನಾಗಿ ಹೇಳಿದರು, ಅಣ್ಣಾಮಲೈಯವ್ರ ರಿಯಾಕ್ಷನ್ ಏನು ಇತ್ತೀಚಿನ ದಿವಸದಲ್ಲಿ ಏನು ಕಾಣಿಸ್ತಾ ಇಲ್ವಲ್ಲ ಅಂತ ನೋಡ್ತಾ ಇದ್ದೆ. ಇದಕ್ಕೆ ಭಾಳ ಚೆನ್ನಾಗಿ ಹೇಳಿದರು ಅವರು. ಏನು ಹೇಳಿದ್ರು ಅಂದರೆ ಇದು ಬ್ಲ್ಯಾಕ್ ಸ್ವ್ಯಾನ್ ಇವೆಂಟ್ ಅಂತ ಹೇಳಿದ್ರು. ನೋಡಿ, ನಾವೆಲ್ಲ ಕಡೆ ಬಾತುಕೋಳಿಯನ್ನು, ಬಿಳಿ ಬಾತುಕೋಳಿಯನ್ನು ನೋಡಿದ್ದೀವಿ, ಕರಿ ಬಾತುಕೋಳಿ ಇರೋದಿಲ್ಲ. ಎಲ್ಲೋ ಆಸ್ಟ್ರೇಲಿಯಾದಲ್ಲಿದ್ದಾವಂತೆ. ಅಂದರೆ ಇದ್ದಕ್ಕಿದ್ದ ಹಾಗೆ ಈ ರೀತಿಯಾದಂಥ ಒಂದು ಕರಿ ಬಾತುಕೋಳಿ ಬಂದುಬಿಡ್ತೀವಂತ. ಅದ್ರ ಜೊತೆ ಇನ್ನೊಂದು ಮಾತನ್ನು ಭಾಳ ಚೆನ್ನಾಗಿ ಹೇಳಿದರು ಅವರು. ಇದ್ದಕ್ಕಿದ್ದ ಹಾಗೆ ವಿಜಯ್ ಜೋಸೆಫ್ ಅವರು ಬ್ಲ್ಯಾಕ್ ಕೋಟ್ನ ಹಾಕ್ಕೊಂಡು, ಬ್ಲೇಸರ್ ಹಾಕ್ಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ತಮಿಳು ಅಸ್ಮಿತೆ, ತಮಿಳು ಭಾಷೆ ಅಂತೆಲ್ಲ ಮಾತಾಡ್ತಾರೆ ಇವರು. ಚರ್ಚ್ಗೆ ಮಾಸ್ಗೆ ಹೋಗುವಂಥ ಡ್ರೆಸ್ ಹಾಕ್ಕೊಂಡು ಸೀದಾ ಪ್ರಮಾಣ ವಚನ ಸ್ವೀಕಾರಕ್ಕೆ ಬಂದಿದ್ದಾರೆ. ಇನ್ನೊಂದು ಕೆಲಸ ಇವರಿಂದ ಬಾಕಿ ಇದೆ. ಏನು ಕೆಲಸ? ನೀರಿನ ಮೇಲೆ ನಡೆಯುವ ಕೆಲಸ ಇವರಿಗೆ ಬಾಕಿ ಇದೆ. ಅಂದರೆ ಇವರು ಜೀಸಸ್ ಆಗ್ತಾರೆ. ನೋಡಿ, ಈ ಒಂದು ವರ್ಗ ಮುಸಲ್ಮಾನರು ಓಲೈಸುವಂಥ ರಾಜಕಾರಣ. ಈ ವಿಜಯ್ ಜೋಸೆಫ್ದು ಬೇರೆ ಥರ. ಈತ ಕ್ರಿಶ್ಚಿಯನ್ನರನ್ನು ಓಲೈಸುವಂಥ ರಾಜಕಾರಣ. ಅದನ್ನು ಸ್ಪಷ್ಟವಾಗಿ ಆತ ಹೇಳಲಿಕ್ಕಾಗದೆ ಈ ರೀತಿ ಪರೋಕ್ಷವಾಗಿ ಯಾವಾಗ ಈ ಉದಯನಿಧಿ ಸ್ಟಾಲಿನ್ ಹಿಂದೂ ಧರ್ಮವನ್ನು ಮೂಲಾತ್ಪಾಟನೆ ಮಾಡಬೇಕು, ನಿರ್ಮೂಲನೆ ಮಾಡಬೇಕು ಅಂತ ವಿಧಾನಮಂಡಲದಲ್ಲಿ ಅಸೆಂಬ್ಲಿಯಲ್ಲಿ ನಿನ್ನೆ ಹೇಳಿದ, ನಾವು ಹೌದು ಅಂತ ಕೈ ಮುಗಿದು ಒಪ್ಕೋತಾ ಇದ್ದ. ಅಂದರೆ ಈತನ ಇಂಗಿತವೂ ಕೂಡ ಅದೇ ಆಗಿತ್ತು ಅಂತ. ತಮಿಳು ಅಸ್ಮಿತೆ ಅನ್ನೋ ವ್ಯಕ್ತಿ ಬಿಳಿ ಲುಂಗಿ, ಬಿಳಿ ಶರ್ಟ್ ಹಾಕ್ಕೊಂಡು ಬರಬೇಕು. ಈತನ ಬಗ್ಗೆ ಎಲ್ಲ ಕಡೆ ಒಂದು ಇದನ್ನು ಹಾಕ್ತಾಯಿದ್ರು, ವಿಜಯ್ ಸರ್ಕಾರ್ ಅಂತ ಬರ್ತಾಯಿದೆ ಎಲ್ಲ ಚಾನಲ್. ನಾನು ಸರ್ಚ್ ಮಾಡಿದೆ, ಈತನ ಸಿನಿಮಾಗಳನ್ನು ನೋಡಿದ ಕಡಿಮೆ, ನಂಗೆ ನೆನಪು ಇಲ್ಲ. ಸರ್ಕಾರ ಅನ್ನುವಂಥ ಸಿನಿಮಾ ಮಾಡಿದ್ನಂತ ಈತ 2018ರಲ್ಲಿ. ಅಲ್ಲಿ ಈತ ಒಬ್ಬ NRI, ಫಾರಿನ್ನಿಂದ ಬಂದಂಥ ವ್ಯಕ್ತಿಗೆ ವೋಟಿಂಗ್ ರೈಟ್ ಸಿಗದೇ ಇರೋದರಿಂದ ಒಬ್ಬ ಡಿಸ್ಟ್ರಿಕ್ಟ್ ಕಲೆಕ್ಟರ್ನ ಮುಖ್ಯಮಂತ್ರಿ ಮಾಡಿ ಇಡೀ ವ್ಯವಸ್ಥೆಯನ್ನು ಬದಲು ಮಾಡಿದಂಥ ಕತೆ ಅಂತ ನನಗೆ ಅದ್ರ ಬಗ್ಗೆ ಮಾಹಿತಿ ಲಭ್ಯ ಆಯಿತು. ಅದಕ್ಕೆ ಹತ್ತಿರ ಅಂದರೆ ಈಗ ತಾನೇ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ನಾನು ಹೇಳಿದೆ ನಿಮ್ಗೆ ಏನಂತ, ಇವತ್ತು ಅವರ ಬಹುಮತವನ್ನು ಪಡಿಸುವಂಥ ದಿನ 13ನೇ ತಾರೀಕು. ಬಹುಮತಕ್ಕೇನು ಇವರಿಗೆ ತೊಂದರೆ ಇಲ್ಲ, ಏಕೆಂದರೆ ಇವರು ಒಂದು ಕೆಲಸ ಮಾಡಿದರು. ಏನು ಕೆಲಸ ಮಾಡಿದರು? MK ಸ್ಟಾಲಿನ್ ಮನೆಗೆ ಹೋಗಿ ಬಂದು ಆಶೀರ್ವಾದವನ್ನು ಪಡೆದು ಬಂದರು. ಏನು ಹಂಗಂದರೆ ಅಂದರೆ ನೋಡಿ, DMK ಇದೆಯಲ್ಲ, DMK ಒಂದು ಒಕ್ಕೂಟವಾಗಿ ಚುನಾವಣೆಯಲ್ಲಿ ಸೆಣಸಿತ್ತು. ಅವ್ರ ಜೊತೆ CPI ನಮ್ಮವರಿದ್ದರು, CPI ಇದ್ದರು, CPM ಇದ್ದರು, ಈ VCK ಅನ್ನುವಂಥ ದಲಿತ್ ಪ್ಯಾಂಥರ್ಸ್ ಪಕ್ಷ ಇತ್ತು, ಕಾಂಗ್ರೆಸ್ ಇತ್ತು, ಆಮೇಲೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಕೂಡ ಇತ್ತು. ಯಾವಾಗ ಅಧಿಕಾರ ಹಿಡಿಲಿಕ್ಕಾಗೋದಿಲ್ಲ, ಪಕ್ಷ ಸೋತ್ ಹೋಯ್ತು ಅಂತಾಯಿತು, ಇವರೆಲ್ಲ ಬೀದಿಗೆ ಬಿದ್ದುಬಿಡ್ತಾರೆ ಅನ್ನುವಂಥ ಪರಿಸ್ಥಿತಿ ಬಂತು. ಇವರೆಲ್ಲ ಏನು ಮಾಡಿದರು ಅಂದರೆ, ಒಬ್ಬೊಬ್ಬರಾಗಿ ಕಮ್ಯುನಿಸ್ಟರು ಬಂದರು, ಆಮೇಲೆ CPMನವ್ರು ಬಂದರು, ಆಮೇಲೆ ಮುಸ್ಲಿಂ ಲೀಗ್ನವ್ರು ಬಂದರು, ಆಮೇಲೆ ಈ VCK ಅವ್ರು ಹೋಗಿ ಸ್ಟಾಲಿನ್ ಹತ್ರ ಹೋದರು. ನೋಡಿ, ಎರಡೆರಡೆ ಸೀಟುಗಳಿದಾವೆ ಈಗ ನಾವು ಸರ್ಕಾರದ ಭಾಗವಾಗಿಯೂ ಇರೋದಿಲ್ಲ, ನಾವು ನಿಮ್ಮ ಜೊತೆ ಇದ್ಬಿಟ್ರೆ ನೀವು ಹ್ಞೂ ಅಂದರೆ ನಾವು ವಿಜಯ್ಗೆ ಬೆಂಬಲವನ್ನು ಕೊಡ್ತೀವಿ ಅಂದರೆ ವಿಶ್ವಾಸದ ಮೇಲೆ. ಅವ್ರಿಗೆಲ್ಲ ಗೊತ್ತಿದೆ, ತಾವು DMKಯ ಛತ್ರಿಯ ಕೆಳಗಡೆ ಚುನಾವಣೆಗೆ ನಿಲ್ಲದೆ ಹೋಗಿದ್ರೆ ನಾವು ಯಾರೂ ಗೆಲ್ತಿರಲ್ಲ ಅಂತ ತುಂಬ ಚೆನ್ನಾಗಿ ಅವ್ರಿಗೆಲ್ಲರಿಗೂ ಗೊತ್ತಿದೆ, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಇವತ್ತೇನೋ ಬೇರೆ ಮಾತಾಡ್ಬೋದು, ಆದರೆ ಅದಕ್ಕೆ ತುಂಬ ಚೆನ್ನಾಗಿ ಉಳಿದ ಎಲ್ಲ ಪಕ್ಷಗಳಿಗೆ ಗೊತ್ತಿದೆ. DMKಯ ನೆರಳಿನಲ್ಲಿ ನಾವು ಗೆದ್ಕೊಂಬಂದು. ಇದು ಹೆಂಗೆ ಅಂದ್ರೆ ನಾನು ಯಾವಾಗಲೂ ಹೇಳ್ತೇನೆ, ಏನಂದರೆ ಎರ್ಕೊಳ್ಳೋರು ಕೆಳಗೆ ಕೂತ್ಕೊಂಡ್ರೆ ನಮ್ಮದು ಸ್ನಾನ ಆಗುತ್ತೆ ಅಂತ. ಎರ್ಕೊಳ್ಳೋ ಅಂದರೆ ತಲೆ ಸ್ನಾನ ಮಾಡೋದು. ಹಾಗೆ ಇವರೆಲ್ಲ ಎರ್ಕೊಳ್ಳೋರು ಕೆಳಗೆ ಕೂತ್ಕೊಂಡು ಸ್ನಾನ ಮಾಡಿದವರು.
ಈಗ ಇದ್ದಕ್ಕಿದ್ದ ಹಾಗೆ ರಾಹುಲ್ ಗಾಂಧಿ ಥರ DMKಗೆ ಹೇಳಲಾರದೆ ಬೆನ್ನಿಗೆ ಚೂರಿ ಹಾಕಿ ಹೋಗಿ ಅಥವಾ ಎದೆಗೆ ಚೂರಿ ಹಾಕಿ ಹೋಗಿ ವಿಜಯ್ ಜೊತೆ ಸೇರಿಕೊಂಡದ್ದಲ್ಲ. ಇವರೆಲ್ಲ ಸ್ಟಾಲಿನ್ ಹತ್ರ ಹೋಗಿ ನಾವು ಸೇರಿಕೊಳ್ಳ ವಿಜಯ್ ಜೊತೆ ಅವ್ರು ಬೆಂಬಲ ಕೊಡೋದ ಅಂತ ಕೇಳಿದ್ರು. ಆತ ಯೋಚನೆ ಮಾಡ್ತಾನೆ ಸ್ಟಾಲಿನ್, ಏನಂತ, ಈತ ಮಾಡಿರುವಂಥ ಆಶ್ವಾಸನೆಗಳೇನಿದ್ದಾವೆ ಇವನು ಯಾವುದೂ ಈಡೇರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈತ ಈಗಾಗಲೇ 10 ಲಕ್ಷ ಸಾವಿರ ಕೋಟಿ ರೂಪಾಯಿಯಷ್ಟು ಸಾಲ ಇದೆ, ಅದರ ಮೇಲೆ 10 ಲಕ್ಷ ಕೋಟಿ ಸಾಲ ಇದೆ. ಈ ಸಾಲ ಏನಿದೆಯಲ್ಲ, ಈ ಸಾಲವನ್ನು ತೀರಿಸಲಿಕ್ಕೆ ಆತನ ಕಡೆ ಸಾಧ್ಯ ಆಗೋದಿಲ್ಲ. ಒಂದನೇದು, ಅದರ ಬಡ್ಡಿಯನ್ನು ಕಟ್ಟಬೇಕು. ದಿನಕ್ಕೆ 190 ಕೋಟಿ ಬರೀ ಬಡ್ಡಿ ಆಗ್ತಂತಿದ್ದು 10 ಲಕ್ಷ ಕೋಟಿಗೆ ತುಂಬಲಿಕ್ಕಾಗಲ್ಲ. ಜೊತೆಗೆ ಈತ ಕೊಟ್ಟಿರುವ ಆಶ್ವಾಸನೆಗಳು ಹೇಗಿದಾವೆ ಅಂದರೆ ಯಾವುದನ್ನು ಈಡೇರಿಸಲಿಕ್ಕೆ ಆಗೋದಿಲ್ಲ. ಈತನ ಹೆಸರು ಹಾಳಾಗಬೇಕು. ಈಗ ಈತನ ಬಗ್ಗೆ ಜನಾನುರಾಗ ಇದೆ, ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಈಗ ಆತನಿಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಬಿಡದೆ ಹೋದರೆ ಜನ ಚೀತು ಅಂತಾರೆ. ನಾವು ಅಧಿಕಾರ ಮಾಡಿದರೆ ಜನ ಒಪ್ಲಿಕ್ಕೆ ತಯಾರಿಲ್ಲ, ಯಾಕೆ ನಮ್ಮ ವಿರುದ್ಧ ಮತ ಹಾಕಿದ್ದಾರೆ. ಈತನಿಗೆ ಅಧಿಕಾರ ಮಾಡಲಿಕ್ಕೆ ಬಿಟ್ಟು ಈತನ ಹೆಸರನ್ನು ಹಾಳು ಮಾಡಿ 6 ತಿಂಗಳಾದ ಮೇಲೆ ಸರ್ಕಾರ ಬೀಳುವ ಹಾಗೆ ಮಾಡಿ ಮತ್ತೆ ಚುನಾವಣೆ ಆಗುವ ಹಾಗೆ ಮಾಡೋಣ ಅಂತ ಒಂದು ಷಡ್ಯಂತ್ರವನ್ನು ಮಾಡ್ತಾರೆ MK ಸ್ಟಾಲಿನ್. ನೋಡಿ ಹೇಗೆ ರಾಜಕಾರಣ ಹೇಗೆ ಕೆಲಸ ಮಾಡ್ತಿದೆ ಅಂತೇಳಿ. ಇದಾಯಿತು. ಯಾವಾಗ ಈ ರೀತಿ, ಆವಾಗ MK ಸ್ಟಾಲಿನ್ ಮನೆಗೆ ಈತ ಹೋಗ್ತಾನೆ, ಶಾಲ್ ಹಾಕಿ ಸನ್ಮಾನ ಮಾಡ್ತಾನೆ, ನಿಮ್ಮ ಸಹಕಾರ ಬೇಕು ಅಂತಾನೆ. ಆಯಿತು, ನಾವು ನಿಮಗೆ 6 ತಿಂಗಳ ಸಮಯ ಕೊಡ್ತೀವಿ, ಕೆಲಸ ಮಾಡ್ಕೊಳ್ಳಿ ನೀವು ಅಂತ ಹೇಳ್ತಾರೆ. 6 ತಿಂಗಳ ಸಮಯ ಕೊಡಲಿಕ್ಕೆ ಈತ ಯಾರು? ಈಗ ಒಂದು ಸಲ ನಾಳೆ ಬಹುಮತ ಸಾಬೀತಾದ ಮೇಲೆ 6 ತಿಂಗಳವರೆಗೂ ನೀವು ಅವಿಶ್ವಾಸ ಮತ ಗೊತ್ತುವಳಿ ತರೋ ಹಾಗಿಲ್ಲ. ಮ್ಯಾಂಡೇಟ್ ಇದೆ, ಪ್ಲಸ್ ಬಹುಮತವನ್ನು ಸಾಬೀತು ಮಾಡಿದರೆ ಅದು ಸಾಂವಿಧಾನಿಕವಾದಂಥ ವ್ಯವಸ್ಥೆ. ನಾನು 6 ತಿಂಗಳ ಸಮಯ ಕೊಡ್ತೀನಿ ಅಂತ MK ಸ್ಟಾಲಿನ್ ಏನಾರ ಅರ್ಥ ಇದೆಯೇನ್ರಿ ಇದರಲ್ಲಿ? ಆಯಿತು, ಸರ್ಕಾರ ರಚನೆ ಮಾಡುವುದರಲ್ಲಿ ಸಂಪೂರ್ಣವಾಗಿ MK ಸ್ಟಾಲಿನ್ ಅವರ ಕೈ ಇದೆ. ಜೊತೆಗೆ ವಿರೋಧ ಪಕ್ಷದ ನಾಯಕನಾಗಿ ಈತನ ಮಗ ಇದ್ದಾನೆ ಉದಯನಿಧಿ ಸ್ಟಾಲಿನ್ನು ಅನ್ನೋದು ADMKಗೆ ಗೊತ್ತಾಗ್ಬಿಡುತ್ತೆ. ನೋಡಿ ಹೆಂಗೆ ಸೀನ್ಗಳು ಬದಲೇ ಆಗ್ತಾವೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಯಾವಾಗ ಗೊತ್ತಾಗತ್ತೋ ಈ ಥರ ಕೈ ಮೇಲಾಗತ್ತೆ ಅಂದ್ಕೊಳ್ಳಿ, ADMKನ ಒಂದು ಬಣ ಏನು ಮಾಡುತ್ತೆ, ಷಣ್ಮುಗಂ ಬಣ ನೇರವಾಗಿ ಹೋಗಿ ನಿನಗೆ ಸಪೋರ್ಟ್ ಕೊಡ್ತೀವಿ ಅಂತ ಹೇಳ್ಬಿಡ್ತದೆ. 32 ಜನ ಬೇಕು, 1/3 2/3 ಹೊರಗಡೆ ಬರಬೇಕಾದ್ರೆ, ಇಲ್ಲದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಬರುತ್ತೆ. 32 ಜನ ಆದರೆ ಸರ್ಕಾರದ ಭಾಗ ಆಗ್ತೀವಿ. 32ಕ್ಕಿಂತ ಕಡಿಮೆಯಾಗಿ 30 ಜನ ಇದ್ದಾರೆ ಈಗ ಅವರು, ಹಾಗೇನಾದರೂ ಬಾಹ್ಯ ಬೆಂಬಲವನ್ನು ಕೊಡ್ತೀವಿ. ಅಂದರೆ ಯಾವ MK ಸ್ಟಾಲಿನ್ ಸರ್ಕಾರವನ್ನು ತನ್ನ ಹತೋಟಿಯಲ್ಲಿ ಇಟ್ಕೋಬೇಕು ಅಂತ ಮಾಡಿದ್ರು, ಯಾವ ಕ್ಷಣದಲ್ಲಿ ಬೇಕಾದರೂ ಕೆಡವಿಸ್ಬೇಕು ಅಂತ ಮಾಡಿದ್ರು, ಅಂಥ ಸ್ಟಾಲಿನನ್ನು ಆಟ ನಡೆಯಲಾರ್ದ ಹಾಗೆ ADMK ಅವರು ಕೈ ಜೋಡಿಸ್ತಾರೆ ಇವತ್ತು ಬಹುಮತ ಸಾಬೀತು ಮಾಡುವ ಸಂದರ್ಭದಲ್ಲಿ. ಏನೆಲ್ಲ ರಾಜಕೀಯ ನಡೀತಾವೆ ನೋಡಿ. ಅಲ್ಲ, ಈ ವಿಜಯ್ ಜೋಸೆಫು ಒಬ್ಬ ಜ್ಯೋತಿಷಿ. ಈ ಜ್ಯೋತಿಷಿ ಹೆಸರು, ಇವನ ಹೆಸರು ಹೇಳೋದೇ ದೊಡ್ಡ ಕಷ್ಟ ರೀ ನನಗೆ. ರಾಧನ್ ಪಂಡಿತ್ ವೆಟ್ರಿವೇಲ್ ಅಂತ ಈತನ ಹೆಸರು. ತುರಿರಿಕಿ ರಾಧನ್ ಈತ ಹೇಳ್ದಂಗೆ ಎಲ್ಲ ಆಗಿದೆ ಅಂತ ಇಲ್ಲಿವರೆಗೂ. ಈತನಿಗೆ ಈಗ ಸರ್ಕಾರಿ ಬಂಗಲೆ, ಸರ್ಕಾರಿ ಕಾರು, ಸರ್ಕಾರಿ ಸೆಕ್ರೆಟರಿಗಳು, OSD ಈತ ಆಫೀಸರ್ ಆನ್ ಸ್ಪೆಷಲ್ ಡ್ಯೂಟಿ, ತೆರಿಗೆದಾರರ ದುಡ್ಡಿನಲ್ಲಿ ಈತ ಅನೌನ್ಸ್ ಮಾಡಿದ್ದೇನು ಗೊತ್ತಾ ವಿಜಯ್? ಈಗ 2.5 ಕೋಟಿ ಮನೆಗಳಿಗೆ ಉಚಿತ ವಿದ್ಯುತ್ 200 ಯೂನಿಟ್ ಕೊಡ್ತೀನಿ ಅಂತ ಹೇಳಿದಾನೆ. ಒಂದು ಮನೆಗೆ 4 ಜನ ಇರ್ತಾರೆ ಅಂದರೆ 10 ಕೋಟಿ ಜನರಿಗೆ ವಿದ್ಯುತ್ ಉಚಿತ ಆಗುತ್ತೆ. ಆ ರಾಜ್ಯದಲ್ಲಿರೋದೇ 7.5 ಕೋಟಿಯಿಂದ 8 ಕೋಟಿ ಜನ ಇದ್ದಾರೆ. ಅಂದರೆ ಇಡೀ ತಮಿಳುನಾಡಿಗೆ ಈತನಿಂದ ಉಚಿತ ಕರೆಂಟು ಸಪ್ಲೈ ಆಗುತ್ತೆ 200 ಯೂನಿಟ್. ಇದೇ ಮಾತನ್ನು ಸಿದ್ದರಾಮಯ್ಯವರು ಕರ್ನಾಟಕದಲ್ಲಿ ಹೇಳಿದರು. ಆಮೇಲೆ ಎಂಥ ಚಾಲುಗೇರಿ ಮಾಡಿದರು ಸಿದ್ದರಾಮಯ್ಯ ಅಂದರೆ, ಅದಕ್ಕೆ ಮನೆ ಬಾಡಿಗೆ ಇರಬೇಕು, ನೀವು ಸಹಿ ಮಾಡಿರಬೇಕು, ನೀವು ಇದು ಆಗಿರಬೇಕು, ಒಂದು 10 ನಿಬಂಧನೆಗಳನ್ನು ಹಾಕಿ ಅದಕ್ಕೆ ಕಡಿವಾಣ ಹಾಕಿ ಹೇಗೆ ಬಚಾವಾಗಬೇಕು ಅಂತ ಬಚಾವಾಗುವ ಕೆಲಸ ಮಾಡಿದರು. ಆದರೆ ವಿಜಯ್ ಎಲ್ಲರಿಗೂ ನಾಳೆಯಿಂದ ಉಚಿತವಾದ ವಿದ್ಯುತ್ತನ್ನು ಕೊಡ್ತಾ ಇದ್ದಾನೆ. ನಾಡಿದ್ದಿಂದ ಮದುವೆ ಆದವ್ರಿಗೆ 8 ಗ್ರಾಮ್ ಚಿನ್ನವನ್ನು ಈತ ಕೊಡಬೇಕು. ಅಲ್ಲಿಗೆ ಈತನ ಸ್ಥಿತಿ ಹೇಗಿರುತ್ತೆ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಮ್ಮ ಅಣ್ಣಾಮಲೆಯವರು ಚೆನ್ನಾಗಿ ಹೇಳಿದ್ದಾರೆ. ಏನಂತ, ಬ್ಲ್ಯಾಕ್ ಸ್ವ್ಯಾನ್ ಇವೆಂಟ್ ಅಂತ. ಬ್ಲ್ಯಾಕ್ ಸ್ವ್ಯಾನ್ ಇವೆಂಟ್, ಇದರ ಜೊತೆ ಏನು ಫೈಟ್ ಕೊಡ್ತೇನೆ ನಾನು ಸ್ಟ್ಯಾನ್ಫೋರ್ಡಿಂದ ಬಂದ ಮೇಲೆ. ಈಗಾಗಲೇ ಆತನ ಜೀಸಸ್ ಚರಿಷ್ಮಾ ಏನಿದೆ, ಆ ಅಸ್ಮಿತೆ ಏನಿದೆ, ಅದನ್ನು ಟಾರ್ಗೆಟ್ ಮಾಡಿ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಮುಂದೆ ಅದನ್ನೇ ಮುಂದುವರಿಸ್ತಾರೆ ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ. ನಾನು ನಿಮ್ಗೆ ಹೇಳಿದ್ದೀನಿ, ಮಾರಾಮಾರಿ ಏನೇ ನಡೆದಿದ್ದರು ತಮಿಳುನಾಡಿನಲ್ಲಿ ಮುಂದಿನ ಚುನಾವಣೆಯಲ್ಲಿ ಒಂದು ಕಡೆ ವಿಜಯ್ ಇರ್ತಾರೆ, ಇನ್ನೊಂದು ಕಡೆ ಅಣ್ಣಾಮಲೈ ಇರ್ತಾರೆ. ಎಂಥ ರೋಮಾಂಚಕವಾದ ಚುನಾವಣೆ ನಡೆಯುತ್ತೆ, ಸುಮ್ಮನೆ ಗಮನಿಸಿ ನೋಡಿ. ಸ್ವಲ್ಪ ಸಾವಧಾನದಿಂದ ಕಾಯೋಣ, ಯಾಕೆಂದರೆ ಮತ್ತೊಂದು 30 ಜನ ಬಂದು ಸೇರಿಕೊಂಡಿದ್ದಾರೆ. ಸ್ವಲ್ಪ ಮುಂದೂಡಬಹುದು, ಪೋಸ್ಟ್ಪೋನ್ಮೆಂಟ್, ಸಾವನ್ನು ಮುಂದೂಡೋದು. ICUನಲ್ಲಿದ್ದದ್ದು ಜನರಲ್ ವಾರ್ಡಿಗೆ ಬಂದಿದೆ, ಜನರಲ್ ವಾರ್ಡಿಂದ ಮತ್ತೆ ICUಗೆ ಹೋಗುತ್ತೆ, ಆಮೇಲೆ ಹೋಗ್ತದೆ ಅದು.
ಇನ್ನು ಪಶ್ಚಿಮ ಬಂಗಾಳದ ಬಗ್ಗೆ ಒಂದಷ್ಟು ಮಾತುಗಳನ್ನ ಹೇಳ್ಬಿಡ್ತೀನಿ. ಪಶ್ಚಿಮ ಬಂಗಾಳದಲ್ಲಿ ಹೂವು ಡಿಟ್ಟೋ ನಮ್ಮ ಯೋಗಿ ಆದಿತ್ಯನಾಥ್ ಏನು ಮಾಡ್ತಾರೋ ಅದನ್ನೇ ಜೆರಾಕ್ಸ್ ಕಾಪಿ ರೀತಿಯಲ್ಲಿ ನಮ್ಮ ಸುವೇಂದು ಅಧಿಕಾರಿ ಮಾಡ್ತಾ ಇದ್ದಾರೆ. ಮೊದಲು ಯಾರ್ಯಾರು ಭ್ರಷ್ಟರಿದ್ದಾರೋ ಅವ್ರನ್ನ ಒಳಗೆ ಹಾಕೋ ಕೆಲಸ ಶುರುವಾಗಿದೆ. ಅಲ್ಲಿ ಸುಜಿತ್ ಬೋಸ್ನ ಸ್ವತಃ ಇ ಡಿ ಅವರೇ ಎಳ್ಕೊಂಡೋದ್ರು. ಈತ ಸ್ವೀಪರ್ ಕೆಲಸದಿಂದ ಹಿಡಿದು, ಗಾರ್ಡ್ನರ್ ಕೆಲಸದಿಂದ ಹಿಡಿದು, ನಗರಸಭೆಯ ಪೌರ ಕಾರ್ಮಿಕರಿಂದ ಹಿಡಿದು ಎಲ್ಲದರಲ್ಲೂ ದುಡ್ಡು ಹೊಡೆದಿದ್ದಾರೆ. ಇವನು ಎಂಥ ಸಚಿವನು ಏನು ಆ ದೇವರಿಗೆ ಗೊತ್ತು. ದುಡ್ಡು ಹೊಡೆಯೋದರಲ್ಲಿ ನಿಸ್ಸೀಮ. ಈತ ಯಾವುದೇ ಆತ ಪ್ರತಿ ದಿವಸ ಆಫೀಸಿಗೆ ಬಂದ ಮೇಲೆ ಒಂದು ಟ್ರಾನ್ಸ್ಫರ್ ಮಾಡು, ಒಂದು ಸಸ್ಪೆಂಡ್ ಮಾಡು, ಎರಡಕ್ಕೂ ದುಡ್ಡು ತಗೊಳ್ಳು. ಇಡೀ ಸರ್ವಿಸ್ ಪೂರ್ತಿ ಅದನ್ನೇ ಮಾಡಿದ್ದ ಈತನಿಗೆ. ಸುಜಿತ್ ಬೋಸ್ಗೆ ಸಂಪೂರ್ಣವಾಗಿ ಕೃಪಾ ಕಟಾಕ್ಷ ಮಮತಾ ಬೇಗಂದು. ಈತನನ್ನು ಎಳ್ಕೊಂಡು ಹೋಗಿ ಜೈಲಿಗೆ ಹಾಕಲಾಗಿದೆ. ಇನ್ನೊಬ್ಬ ಗಾರ್ಗಾ ಚಟರ್ಜಿ ಅಂತ ಈತನ ಹೆಸರು. ಈ ಗಾರ್ಗಾ ಚಟರ್ಜಿ ಏನು ಮಾಡ್ದ ಅಂದರೆ, ಈತ ಸೋಷಿಯಲ್ ಮೀಡಿಯಾದಲ್ಲಿ ಈ CRPF ಯೋಧರು ಬಂದಿದ್ದಾರಲ್ಲ, ಇವ್ರನ್ನೆಲ್ಲ ಇಲ್ಲಿಂದ ಓಡಿಸ್ಬೇಕು ಅಂತ ಈತ ಕರೆ ಕೊಟ್ಟಿದ್ದ ಸೋಷಿಯಲ್ ಮೀಡಿಯಾದಲ್ಲಿ. ನೋಡಿ, ಅವರೆಲ್ಲ ಪರಸ್ಥಳದವರಂತೆ, ಅವ್ರು ಬಂದು ಬಂಗಾಳಿಗಳ ಮೇಲೆ ಅನ್ಯಾಯ ಮಾಡ್ತಾ ಇದ್ದಾರೆ, ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಇವ್ರು ಯಾರು ಇಲ್ಲಿ ಇರಬಾರ್ದು ಅಂತ ಈತನ ಸ್ಟೇಟ್ಮೆಂಟ್. ಆಮೇಲೆ ಸ್ವತಃ ಎಲೆಕ್ಷನ್ ಕಮಿಷನ್ ಏನಿದೆ ಅದು ತಾನೇ ಹ್ಯಾಕ್ ಮಾಡಿ EVM ಮಷಿನ್ನ ಇಡೀ ಎಲೆಕ್ಷನ್ನ ರಹಸ್ಯವಾಗಿ ಮಾಡಿ ಇಡೀ ಎಲೆಕ್ಷನ್ನ ಭವಿಷ್ಯವನ್ನು ಫಲಿತಾಂಶವನ್ನು ಬದಲಿ ಮಾಡ್ತಾ ಇದೆ ಅಂತ ಈತ ಸುಳ್ಳು ಫೋಟೋಗಳನ್ನ ಸೃಷ್ಟಿಸಿ AI ಪೋಸ್ಟ್ ಮಾಡ್ತಾ ಇದ್ದ. ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಷನ್ ಕಮಿಷನ್ ನಾರ್ತ್ ಕಲ್ಕಟ್ಟ ಏನಿದೆ ಅವರು ಕಂಪ್ಲೇಂಟ್ ಮಾಡ್ತಾರೆ. ಕಂಪ್ಲೇಂಟ್ ಮಾಡಿದ ಮೇಲೆ ಈತನನ್ನು ತಪ್ಪಿಸ್ಕೊಂಡು ಓಡಿ ಹೋಗೋ ಪ್ರಯತ್ನ ಮಾಡಿದ್ದ ಈತ ಗಾರ್ಗಾ ಚಟರ್ಜಿ. ಈತನನ್ನು ಹಿಡಿದು ಒಳಗಡೆ ಹಾಕಿದ್ದಾರೆ. ಇನ್ನು ಶಮೀಮ್ ಅಹಮ್ಮದ್ ಅಂತ ಒಬ್ಬ ರೈಟ್ ಹ್ಯಾಂಡ್ ಇದ್ದ ಮಮತಾ ಬೇಗಮ್ಗೆ. ಎಂಥ ರೈಟ್ ಹ್ಯಾಂಡು ಅಂದರೆ ಈತನಿಗೆ ಕರೆಯೋದೇನು ಅಂತಂದರೆ, ಈತನನ್ನು ಬಡೆ ಅಂತ ಕರಿತಿದ್ದ. ಬಡೆ ಅಂದರೆ ದೊಡ್ಡವನು ಅಂತ, ಬಡೆ ಅಂತ ಕರೆಯೋರಿಂದ ಈತನ ಮನೆ ಹುಟ್ಕೊಂಡು ಹೋಗ್ತಾರೆ ಪೊಲೀಸರು. ಈತ ಇನ್ನಿಲ್ಲದ ಹಾಗೆ ಹೌಡಾ ಶಿವಪುರ್ಕ ವಾರ್ಡ್ ನಂಬರ್ 36ರಲ್ಲಿ ಈತ ಭಯಂಕರ ಗಲಾಟೆಗಳನ್ನು ಮಾಡಿದ್ದಾನೆ ಅಂತ ಈತನ ಮೇಲೆ ಕಂಪ್ಲೇಂಟ್ ಇತ್ತು. ಆಮೇಲೆ ಕೋಮು ಗಲಭೆಯನ್ನು ಉಂಟು ಮಾಡ್ತಾ ಇದ್ದಾನೆ, ಮನೆಗಳಿಗೆ ಬೆಂಕಿ ಹಚ್ಚಿಸ್ತಾ ಇದ್ದಾನೆ ಅನ್ನುವಂಥ ಸಾಕ್ಷ್ಯಾಧಾರಗಳು ರೆಡಿ ಇದ್ವು. ಈತನ ಮನೆಗೆ ಅರೆಸ್ಟ್ ಮಾಡಲಿಕ್ಕೆ ಹೋದರು ಶಮೀಮ್ ಅಹಮ್ಮದನ್ನು. ಮನೆಗೆ ಹೋದರೆ ಮನೆ ಒಳಗಡೆ ಬಂಕರ್ ಮಾಡ್ಕೊಂಡಿದ್ದಾನೆ. ಬಂಕರ್ ಒಳಗಡೆ ಚಿನ್ನದ ಸಿಂಹಾಸನ, ಚಿನ್ನದ ಪಲ್ಲಂಗ, ಆ ರೀತಿಯದಾದಂಥ ಈತನ ದೌಲತ್ತು. ಪರಾರಿಯಾಗಿ ಓಡಿ ಹೋಗ್ಬಿಟ್ಟಿದ್ದಾನೆ ಇವನು. ಇವನ್ನ ಹಿಡಿಯುವ ಕೆಲಸ ಶುರುವಾಗಿದೆ. ಅದಕ್ಕೋಸ್ಕರ ಒಂದು ಟೀಮನ್ನು ಮಾಡಿ ಕಳಿಸ್ತಾ ಇದ್ದಾರೆ. ಸುವೇಂದು ಅಧಿಕಾರಿ ಎಲ್ಲಿಯೂ ಈ ಮಸೀದ್ಗಳಲ್ಲಿ ಜೋರಾಗಿ ಮೈಕುಗಳನ್ನು ಹಾಕೋ ಇಲ್ಲ, ಆಜಾನ್ ಕೂಗುವ ಹಾಗಿಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಏನಿದೆ ಅದರ ಪ್ರಕಾರ ಅದು ಎಷ್ಟು ಡೆಸಿಬಲ್ ಹೇಳುತ್ತೋ ಅಷ್ಟೇ ಇರಬೇಕು. ಎಲ್ಲೆಲ್ಲಿ ಮದರಸಾಗಳು ಅನಧಿಕೃತವಾಗಿದ್ದಾವೋ 24 ಗಂಟೆ ಒಳಗೆ ಅವೆಲ್ಲ ಬಂದಾಗಬೇಕು. ಬಂದಾಗದೆ ಹೋದರೆ ಬುಲ್ಡೋಸರ್ ಹಾಕಿ ಕೆಡವಿಸುವ ಕಾರ್ಯಕ್ರಮ ಶುರುವಾಗತ್ತೆ. ಎಲ್ಲೆಲ್ಲಿ ಅನಧಿಕೃತವಾಗಿ ಬಂದು ಜನ ಸೇರಿಕೊಂಡಂಥ ಜಾಗಗಳಿದಾವೋ ಅಲ್ಲಿಂದ ತೆರವುಗೊಳಿಸಬೇಕು. ತೆರವುಗೊಳಿಸಲಿಲ್ಲ ಅಂದರೆ ತೆರವುಗೊಳಿಸುವಂಥ ಕೆಲಸವನ್ನು ಸರ್ಕಾರ ಪೊಲೀಸರು ಮಾಡ್ತಾರೆ. ಇದೆಲ್ಲವೂ ಕೂಡ ಈಗ ಬಾಯಿ ಮಾತಲ್ಲಿಲ್ಲ, ಅನುಷ್ಠಾನಕ್ಕೆ ಬರ್ತಾ ಇದ್ದಾವೆ. ಕೆಲಸಗಳು ಶುರುವಾಗ್ಬಿಟ್ಟವೆ. 16ನೇ ತಾರೀಕು ಅವ್ರದ್ದು ಕೂಡ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಅವತ್ತೇನಾಗತ್ತೆ ಅದ್ರ ಬಗ್ಗೆ ಮತ್ತೆ ಮಾಹಿತಿ ಕೊಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.